ಜೀವನ ಬದಲಾಗಿದೆ ಸರಿ, ಆದ್ರೆ ನನ್ಗೊಂದು ಕ್ವೆಶನ್ ಇದೆ. ಇವತ್ತಿನ ಕಾಲದಲ್ಲಿ ಹೃದಯಾಘಾತದ ಅಪಾಯಗಳು ಯಾಕೆ ಹೆಚ್ಚಾಗ್ತಿದಾವೆ? ಉತ್ತರ ಏನಂದ್ರೆ, ನಮ್ಮ ಲೈಫ್ ಸ್ಟೈಲ್ನಲ್ಲೇ ಅಡಗಿದೆ. 30 ವರ್ಷಗಳ ಹಿಂದಿನ ಒಬ್ಬ ಹುಡುಗನನ್ನ ನೀವು ತಗೊಳ್ಳಿ, ಅವನಿಗೆ ಎ ಅಂತ ಹೆಸರಿಡ್ತೀನಿ. ಅವನ ಜೀವನ ಶೈಲಿಗೂ ಹಾಗೂ ಇವತ್ತಿನ ಒಬ್ಬನ ಹುಡುಗನ್ ತಗೊಳ್ಳಿ, ಬಿ ಅಂತ ಹೆಸರಿಡೋಣ. ಅವರಿಬ್ಬರ ಮಧ್ಯೆ ಕಂಪೇರ್ ಮಾಡ್ತಾ ಹೋಗೋಣ. ಯಾರು ಆರೋಗ್ಯವಾಗಿದ್ದಾರೆ ಮತ್ತು ಯಾರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತ ನೀವೇ ಡಿಸೈಡ್ ಮಾಡಿ. ಎ ಅನ್ನೋ ವ್ಯಕ್ತಿಗೂ ಮತ್ತು ಬಿ ಅನ್ನೋ ವ್ಯಕ್ತಿಗೂ ಇಬ್ಬರಿಗೂ ಕೂಡ 30 ಏಜ್ ಆಗಿದೆ ಅಂತ ಅನ್ಕೊಳ್ಳಿ. ಇಬ್ರು ಸೇಮ್ ಕೆಲಸ ಮಾಡ್ತಾ ಇದ್ದಾರೆ, ಆದ್ರೆ ಅವರ ಲೈಫ್ ಸ್ಟೈಲ್ ಬೇರೆ ಬೇರೆ ಆಗಿರುತ್ತೆ. ಈಗ ಎ ಅನ್ನೋ ವ್ಯಕ್ತಿ ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತಾನೆ, ಮನೆಯಲ್ಲೇ ಟೀ ಕುಡಿತಾನೆ, ಟಿಫನ್ಗೆ ಮನೇಲೆ ಇಡ್ಲಿ ಅಥವಾ ದೋಸೆ ಏನೋ ಒಂದು ತಿಂತಾನೆ, ನ್ಯೂಸ್ ಪೇಪರ್ ಓದ್ತಾನೆ, ಬೆಳಗ್ಗೆ 8 ಗಂಟೆಗೆ ಮನೆಯಿಂದ ಹೊರಡ್ತಾನೆ, ಸ್ಟ್ಯಾಂಡ್ ತನಕ ನಡ್ಕೊಂಡೇ ಹೋಗ್ತಾನೆ. ರೋಡ್ ಮೇಲೆ ಯಾವುದೇ ಪ್ರೈವೇಟ್ ವೆಹಿಕಲ್ಸ್ ಇರಲ್ಲ, ಮತ್ತೆ ಆಟೋ ರಿಕ್ಷಾ ಇರಲ್ಲ, ಸ್ಕೂಟರ್ಗಳ ಶಬ್ದನೂ ಇರಲ್ಲ. ಎ ಅನ್ನೋ ವ್ಯಕ್ತಿ ಇದಾನಲ್ಲ, 9 ಗಂಟೆಯಿಂದ 5 ಗಂಟೆವರೆಗೂ ಆಫೀಸ್ನಲ್ಲಿ ಕೆಲಸ ಮಾಡ್ತಾನೆ. ಕೆಲಸ ಮಾಡ್ಬೇಕಾದ್ರೆ ಫೈಲ್ಸ್ಗಳನ್ನ ಅಲ್ಲಿಂದ ಇಲ್ಲಿಗೆ ತಗೊಂಡ್ ಬರ್ತಾನೆ, ಇಡ್ತಾನೆ. ಅದರಿಂದ ಸ್ವಲ್ಪ ಅವನಿಗೆ ವಾಕಿಂಗ್ ಕೂಡ ಆಗುತ್ತೆ. ಮಧ್ಯಾಹ್ನ ಊಟಕ್ಕೆ ಯಾವುದೇ ರೀತಿಯ ಮೆಕ್ಡೊನಾಲ್ಡ್ಸ್, ಬರ್ಗರ್ ಕಿಂಗ್, ಡೊಮಿನೋಸ್ ಎಂಬ ಆಯ್ಕೆಗಳು ಅವನಿಗಿರ್ಲಿಲ್ಲ. ಊಟದ ಡಬ್ಬಿ ತಗೊಂಡು ಹೋಗಿರ್ತಾನೆ, ಅದನ್ನೇ ಊಟ ಮಾಡಿ ಮತ್ತೆ ಫ್ರೆಂಡ್ಸ್ ಜೊತೆಗೆ ಮಾತಾಡ್ತಾನೆ, ಅಲ್ಲಿಂದ ಮತ್ತೆ ಮನೆಗೆ ವಾಪಸ್ ಬರ್ತಾನೆ. ಮನೆಗೆ ಬಂದ ನಂತರ ಅವನು ಮಕ್ಕಳ ಜೊತೆಗೆ ಇಲ್ಲ ಅಂದ್ರೆ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಆಟ ಆಡ್ತಾನೆ, ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾನೆ. ನೈಟ್ 8-9 ಗಂಟೆಗೆಲ್ಲ ಊಟ ಮಾಡಿ ಮತ್ತೆ ಒಂದ್ ಅರ್ಧ ಗಂಟೆ ವಾಕಿಂಗ್ ಮಾಡಿ 10 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾನೆ. ಸೊ ಅವನಿಗೆ ಅಲ್ರಾಮ್ ಇಡ್ಲಿಲ್ರೂ ಕೂಡ 8 ಗಂಟೆ ಕಂಪ್ಲೀಟ್ ನಿದ್ದೆ ಆಗ್ಬಿಡುತ್ತೆ. ಇದು ಹಳೆ ಕಾಲದ ವ್ಯಕ್ತಿದಾಗಿತ್ತು. ಈಗ ಬಿ ಅನ್ನೋ ವ್ಯಕ್ತಿ 2026 ನದು ತಗೊಳ್ಳಿ. ಆ ಬಿ ಅನ್ನೋ ವ್ಯಕ್ತಿ ಬೆಳಿಗ್ಗೆ 5 ಗಂಟೆಗೋ ಅಥವಾ 6 ಗಂಟೆಗೋ ಅಲ್ರಾಮ್ ಇಡ್ತಾನೆ. ಅದನ್ನ 10ರಿಂದ 15 ಸರಿ ಸ್ನೂಸ್ ಮಾಡ್ತಾನೆ, ಎದ್ದೇಳ್ತಾನೆ, ಮತ್ತೆ ಮಲ್ಕೊಳ್ತಾನೆ. ಬೆಳಿಗ್ಗೆ 8 ಗಂಟೆ ಆಗುತ್ತೆ, ಯಾವುದೋ ಒಂದು ಕಾಲ್ ಬರುತ್ತೆ, ಅದು ಸ್ಪ್ಯಾಮ್ ಕಾಲ್ ಆಗಿರುತ್ತೆ. ಅದನ್ನ ಕಟ್ ಮಾಡೋ ಇದ್ರೊಳಗೆ ಎಚ್ಚರಗೊಳ್ತಾನೆ. ಆಮೇಲೆ ಎಚ್ಚರ ಆದ ತಕ್ಷಣ ಟಾಯ್ಲೆಟ್ಗೆ ಹೋಗಿ ಅಲ್ಲಿ ಅರ್ಧ ಗಂಟೆ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಕುತ್ಕೋತಾನೆ. ನಂತರ ಟಿಫನ್ಗೆ ಟೈಮೇ ಇರೋಲ್ಲ, ಅದಕ್ಕೆ ಏನ್ ಮಾಡ್ತಾನೆ, ಖಾಲಿ ಹೊಟ್ಟೆಲೇನೆ ಬೇಗ ಬೇಗ ಲ್ಯಾಪ್ಟಾಪ್ನ ಬ್ಯಾಗಿಗೆ ಹಾಕೊಂಡ್ಬಿಟ್ಟು ಏನು ತಿಂದೇನೆ ಹೋಗ್ಬಿಡ್ತಾನೆ. ಮತ್ತೆ ಆಫೀಸ್ಗೆ ಹೋಗಿ ಏನೋ ಇನ್ಸ್ಟೆಂಟ್ ನೂಡಲ್ಸ್ ಅಂತೆ ಏನೇನೋ ಮಾಡ್ಕೊಂಡು ತಿಂತಾನೆ. ಆಮೇಲೆ ಇವನಿಗೆ 3 ದಿನ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೂಡ ಇದೆ. ಟೆಕ್ನಿಕಲಿ ನೋಡಿದ್ರೆ ಇವನಿಗೆ ಹೆಚ್ಚು ಸಮಯ ಇರ್ಬೇಕಲ್ವಾ, ಆದ್ರೆ ಇವನಿಗೆ ಕಡಿಮೆ ಸಮಯ ಇದೆಯಂತೆ. ಯಾಕಂದ್ರೆ ಅವನು 8:55ಗೆ ಎದ್ದು 9 ಗಂಟೆಗೆ ಲಾಗಿನ್ ಆಗಿರ್ತಾನೆ. ನಂತರ 9:30 5:30 ವರೆಗೆ ಲ್ಯಾಪ್ಟಾಪ್ ಮುಂದೆ ಕುಳಿತುಕೊಳ್ತಾನೆ. ಮಧ್ಯಾಹ್ನ ಊಟಕ್ಕೆ ಒಮ್ಮೆ ಎದ್ದೇಳ್ತಾನೆ, ಟಾಯ್ಲೆಟ್ಗೆ 2 ಸಾರಿ ಎದ್ದೋಗ್ತಾನೆ. ಊಟನ ಫುಡ್ ಡೆಲಿವರಿ ಆಪ್ ನಿಂದ ಆರ್ಡರ್ ಮಾಡ್ತಾನೆ, ಜೊತೆಗೆ ಡೆಸರ್ಟ್ ಕೂಡ ಆರ್ಡರ್ ಮಾಡ್ತಾನೆ. ಪೂರ್ತಿ ಮಧ್ಯಾಹ್ನನ ಡಿಸ್ಟ್ರಾಕ್ಷನ್ ನಲ್ಲೇ ಕಳೀತಾನೆ. ಕೆಲವೊಮ್ಮೆ ಮನೆಯವರು ವಾಟ್ಸ್ಆಪ್ ಮೂಲಕ ತೊಂದರೆ ಕೊಡ್ತಿರ್ತಾರೆ, ಇನ್ನೊಂದ್ ಸ್ವಲ್ಪ ಹೊತ್ತು ಇನ್ಸ್ಟಾಗ್ರಾಮ್ಸ್ ನಲ್ಲಿ ರೀಲ್ಸ್ ಸ್ಕ್ರೋಲ್ ಮಾಡ್ತಾನೆ. ಕೆಲಸ ಮಾಡ್ಬೇಕಾದ್ರೆ ಒಂದು ಮಾನಿಟರ್ ನಲ್ಲಿ ಬಿಗ್ ಬಾಸು ಅಥವಾ ಇನ್ನೊಂದೇನೋ ಕಾರ್ಯಕ್ರಮನ ನೋಡ್ತಾ ಇರ್ತಾನೆ. ದಿನ ಇಡೀ ಆ ಕಡೆ ಈ ಕಡೆ ಆಗ್ತಾ ಇರೋ ಶಬ್ದಗಳು ಮತ್ತೆ ಸೀರಿಯಲ್ ಸೌಂಡ್ಸು, ಹಾರ್ನು ಇವೆಲ್ಲನೂ ಕಿರಿಕಿರಿಗೊಳಿಸ್ತಾ ಇರುತ್ತೆ. ಇದರಿಂದ 5:30ಗೆ ಕೆಲಸ ಮುಗಿಸೋದು ಅಸಾಧ್ಯ ಆಗ್ಬಿಡುತ್ತೆ. ನಂತರ ಇನ್ನಷ್ಟು ಓವರ್ ಟೈಮ್ ಮಾಡ್ತಾನೆ. ಮತ್ತೆ ರಾತ್ರಿ ಮನೆಗೆ ಬಂದು ಏನಾದ್ರೂ ಸ್ವಲ್ಪ ಅಡಿಗೆ ಮಾಡ್ಕೊಳ್ತಾನೆ, ಅದು ರೈಸ್ ಇರ್ಬೋದು, ಇಲ್ಲ ಅಂತಂದ್ರೆ ಮೊಸರನ್ನ, ಈ ತರ ಏನೋ ಒಂದು ತಿಂದು ಮಲ್ಕೊಂಡ್ಬಿಡ್ತಾನೆ. ಇವನಿಗೆ ಟೈಮೇ ಸಾಕಾಗ್ತಾ ಇರಲ್ಲ. ಊಟ ಆದ್ಮೇಲೆ ನೆಟ್ಫ್ಲಿಕ್ಸ್ ನೋಡೋದು, ಹೀಗೆ ರಾತ್ರಿ 2 ಗಂಟೆ ಆದ್ರೂ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ನಿದ್ದೆ ಬರಲ್ಲ ಅಂತ ಅಲ್ಲೇ ಉಳ್ಳಾಡ್ತಿರ್ತಾನೆ. ಇವನು ದಿನ ಇಡೀ ಕೆಲಸ ಮಾಡಿದ್ರು ಕೂಡ ಇವನ ಮೆದುಳು ದಣಿದಿದೆ ಹೊರತು ಅವನಿಗೆ ಯಾವುದೇ ರೀತಿಯಾದಂತಹ ದೈಹಿಕ ಚಟುವಟಿಕೆಗಳು ಇರದ ಕಾರಣ ಮೈಕೈಗೆ ಏನು ನೋವಾಗಿರಲ್ಲ. ಈ ಕತೆ ಕೇಳಿದ್ಮೇಲೆ ಎ ಮತ್ತು ಬಿ ರವರ ಹೋಲಿಸೋಣ. ಎ ಸಾಮಾನ್ಯವಾಗಿ ದೈಹಿಕ ಚಟುವಟಿಕೆಯಲ್ಲಿ ತೊಡ್ಕೊಳ್ತಾನೆ ಮತ್ತು ಫ್ರೆಂಡ್ಸ್ ಜೊತೆಗೆ ಮಾತಾಡ್ತಾನೆ, ಹೆಚ್ಚು ಸಮಯನ ಕಳೀತಾನೆ, ಮನೆಯಲ್ಲೇ ಊಟ ಮಾಡ್ತಾನೆ. ಆಮೇಲೆ ಆಗಿನ ಲೈಫ್ ಸ್ಟೈಲ್ ನಲ್ಲಿ ಹೆಚ್ಚು ಸ್ವಚ್ಛವಾದ ಗಾಳಿ ಇತ್ತು. ಆದ್ರೆ ಬಿ ಅನ್ನೋ ವ್ಯಕ್ತಿ ಲೈಫ್ ಸ್ಟೈಲ್ ನ ನೀವು ನೋಡಿದ್ರೆ ಒಂದೇ ಕಡೆ ಕುಳಿತಿರುವ ಕೆಲಸವನ್ನ ಮಾಡ್ತಾನೆ. ಇವನಿಗೆ ಯಾವುದೇ ರೀತಿಯಾದಂತಹ ಸಾಮಾಜಿಕ ಸಂಪರ್ಕ ಇರಲ್ಲ, ಡಿಸ್ಟ್ರಾಕ್ಷನ್ಸ್ ಗಳಿಂದ ತುಂಬಿದ ಜೀವನ ಆಗಿರುತ್ತೆ. ಪ್ರೋಸೆಸ್ಡ್ ಫುಡ್ ಅಥವಾ ಜಂಕ್ ಫುಡ್ ಇವನ ಹೊಟ್ಟೆಲಿ ತುಂಬ್ಕೊಂಡ್ಬಿಟ್ಟಿರುತ್ತೆ. ಈಗ ನೀವೇ ಹೇಳಿ, ಎ ಜೀವನ ಶೈಲಿ ಚೆನ್ನಾಗಿದ್ಯೋ, ಬಿ ಜೀವನ ಶೈಲಿ ಚೆನ್ನಾಗಿದ್ಯೋ? ನೀವು ಕೂಡ ಬಿ ಅಂತೆ ಲೈಫ್ ಸ್ಟೈಲ್ಗಳನ್ನ ಹೊಂದಿದ್ರೆ ಆ ತಪ್ಪುಗಳನ್ನ ಇವತ್ತೇ ನಿಲ್ಲಿಸ್ಬಿಡಿ, ಅದನ್ನ ಬದಲಾವಣೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ.